ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಾಗ ಆರ್ಟಿಕಲ್ 32 ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಯಾವುದ್ರ ಬಗ್ಗೆ? ಆರ್ಟಿಕಲ್ 32 ಬಗ್ಗೆ. ಏನ್ ಹೇಳ್ತೈತಿ ಅಂದ್ರೆ ಪರಿಹಾರಗಳ ಬಗ್ಗೆ ಹೇಳ್ತೈತಿ. ಯಾವ ಪರಿಹಾರ? ಸಂವಿಧಾನ ನೀಡಿರ್ತಕ್ಕಂಥ ಪರಿಹಾರ. ಯಾವುದರ ಬಗ್ಗೆ ಪರಿಹಾರ ಅಂತಂದ್ರೆ, ಯಾವ ಸಮಸ್ಯೆಗೆ ಪರಿಹಾರ ಅಂತಂದ್ರೆ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಯಾವುದರ ಬಗ್ಗೆ ಪರಿಹಾರವನ್ನ ಕೊಡ್ತೈತಿ. ಹೌದಾ? ಯಾವುದೇ ವ್ಯಕ್ತಿ ತನ್ನ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದದ ಸಲುವಾಗಿ ಏನ್ ಮಾಡಬಹುದು ಅಂತಂದ್ರೆ ಆರ್ಟಿಕಲ್ 32 ಅಡಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಸೂಕ್ತ ಅರ್ಜಿಯನ್ನು ಸಲ್ಲಿಸುವುದರ ಜೊತೆಗೆ ತನ್ನ ಮನವಿಯನ್ನು ಸಲ್ಲಿಸಬಹುದು. ಆ ಮನವಿಯ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಡಿಸೈಡ್ ಮಾಡತೈತಿ ಯಾವ ರಿಟನ್ನು ಹೊರಡಿಸಬೇಕು ಅಂತ. ಇವನ ಅರ್ಜಿ ಯಾರು ತನ್ನ ಹಕ್ಕುಗಳ ಉಲ್ಲಂಘನೆ ಆಗೈತೆ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹೋಗಿರ್ತಾರಲ್ಲ, ಅವನ ಅರ್ಜಿ ಸೂಕ್ತವಾಗಿತ್ತು ಅಂತಂದ್ರೆ, ನ್ಯಾಯದ ದೃಷ್ಟಿಯಲ್ಲಿ ಸರಿ ಇತ್ತು ಅಂತಂದ್ರೆ, ಆ ವ್ಯಕ್ತಿಗೆ ನ್ಯಾಯವನ್ನು ಕೊಡುವ ಸಲುವಾಗಿ ಯಾವ ರಿಟ್ ಅನ್ನ ಹೊರಡಿಸಿದ್ರೆ ಸೂಕ್ತ ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಡಿಸೈಡ್ ಮಾಡಿ ರಿಟ್ ಅನ್ನ ಹೊರಡಿಸ್ತಾರೆ. ಅಥವಾ ಇದೇ ವ್ಯಕ್ತಿನ ಏನ್ ಮಾಡಿರ್ತಾನೋ ಅಂತಂದ್ರೆ ಸೂಕ್ತ ಅರ್ಜಿ ಅಂದ್ರೆ ಯಾವುದೇ ವ್ಯಕ್ತಿಯನ್ನ ಪೊಲೀಸರು ಯಾವುದೇ ರೀತಿ ಇಂಟಿಮೇಷನ್ ಕೊಡ್ಲಾರ್ದೆ, ಯಾವುದೇ ಕೇಸನ್ನ ದಾಖಲು ಮಾಡ್ಲಾರ್ದೆ ಬಂಧಿಸಿದ್ರು ಅಂತಂದ್ರೆ ಅದನ್ನ ಹೇಬಿಯಸ್ ಕಾರ್ಪಸ್ ಅನ್ನ ಫೈಲ್ ಮಾಡ್ತಾರೆ. ಸರ್ಕಾರಕ್ಕೆ ನಿರ್ದೇಶನ ಕೊಡಿಸೋದಿತ್ತು ಅಂತಂದ್ರೆ, ಅಥವಾ ಆಡಳಿತಕ್ಕೆ ಯಾವುದೇ ವ್ಯಕ್ತಿ ಆಡಳಿತದ ಅಧಿಕಾರದಲ್ಲಿ ಇರುವ ಯಾವುದೇ ವ್ಯಕ್ತಿ, ಸರ್ಕಾರಿ ಅಧಿಕಾರದಲ್ಲಿರ್ತಕ್ಕಂಥ ಯಾವುದೇ ವ್ಯಕ್ತಿ ಕೆಲಸ ಕಾರ್ಯಗಳನ್ನ ಮಾಡದೇ ಇದ್ರೆ ಅಂತಂದ್ರೆ ಅವನ ಕೆಲಸ ಕಾರ್ಯವನ್ನ ಮಾಡುವಂತೆ ಆದೇಶವನ್ನ ಪಡೆಯುವ ಸಲುವಾಗಿ ಮ್ಯಾಂಡಮಸ್ ಅನ್ನ ಹೊರಡಿಸ್ತಾರೆ. ಕೋರ್ಟ್ಗಳು ಏನಾದರೂ ತಮ್ಮ ವ್ಯಾಪ್ತಿಯನ್ನ ಮೀರಿ ಕೆಲಸ ಮಾಡಕತ್ತಿದ್ದು ಅಂತಂದ್ರೆ ಅವಾಗ ಪ್ರಹಿಬಿಷನ್ ಹೊರಡಿಸ್ತಾರೆ. ಆಮೇಲೆ ಯಾವುದೇ ಅಥಾರಿಟಿ ಇಲ್ಲದೆ ಒಬ್ಬ ವ್ಯಕ್ತಿ ಏನ್ ಮಾಡಿದ ಅಂತಂದ್ರೆ ಅಕ್ರಮವಾಗಿ ಆಡಳಿತ ಹುದ್ದೆಗಳನ್ನ ಗಳಿಸಿದ್ದ ಅಂತಂದ್ರೆ ಅವನ ವಿರುದ್ಧ ಕೋವಾರಂಟ್ ಅನ್ನ ಹೊರಡಿಸ್ತಾರೆ. ಇನ್ನೊಂದು ಸರ್ಶ್ಯೂರರಿ ರಿಟ್ ಅನ್ನ ಹೊರಡಿಸ್ತಾರೆ. ಈ ರೀತಿಯಾಗಿ 5 ರಿಟ್ಟುಗಳನ್ನ ಹೊರಡಿಸುವ ಅಧಿಕಾರ ಸುಪ್ರೀಂ ಕೋರ್ಟಿಗೆ ಐತಿ. ಯಾವಾಗ ಅಂತಂದ್ರೆ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದಾಗ. ಅದು ಸುಮೋಟೋ ಹೊರಡಿಸ್ತೈತೇನ, ತನ್ನಷ್ಟಕ್ಕೆ ತಾನೇ ಹೊರಡಿಸ್ತೈತೇನ ಅಂದ್ರೆ ಇಲ್ಲ. ಯಾವ ವ್ಯಕ್ತಿಯ ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾಗಿವೆಯೋ ಆ ವ್ಯಕ್ತಿ ಏನ್ ಮಾಡ್ಬೇಕು ಅಂತಂದ್ರೆ ಕೋರ್ಟ್ಗೆ ಸೂಕ್ತವಾಗಿರ್ತಕ್ಕಂಥ ಒಂದು ಅರ್ಜಿಯನ್ನ ಸಲ್ಲಿಸಬೇಕು. ಅವ್ರಿಗೇನು ಕನಸು ಬಿದ್ದಿರೋದಿಲ್ಲ ಸುಪ್ರೀಂ ಕೋರ್ಟ್ನಾಗ ಇವನ ಹಕ್ಕು ಉಲ್ಲಂಘನೆ ಆಗೈತಿ, ಇವನ ಹಕ್ಕು ಉಲ್ಲಂಘನೆ ಆಗೈತಿ ಅವ್ರಿಗೆ ಗೊತ್ತಾಗಬೇಕಲ್ಲ ನಿನ್ನ ಹಕ್ಕು ಉಲ್ಲಂಘನೆ ಆಗೈತಿ ಅಂತೇಳಿ. ಹೌದಾ? ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನೆಲ್ಲನೂ ಕಲೆಕ್ಟ್ ಮಾಡಿ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಬೇಕು. ನೋಡ್ರಿ ಸಾಹೇಬ್ರ, ಇಂಥ ಮೂಲಭೂತ ಹಕ್ಕು ನಂದು ವೈಲೇಷನ್ ಆಗೈತಿ, ಈ ಮೂಲಭೂತ ಹಕ್ಕು ನನ್ನ ಕಡೆಯಿಂದ ಕಸ್ಕೊಂಡಾರು, ಅದಕ್ಕೆ ನನಗೆ ಈ ಮೂಲಭೂತ ಹಕ್ಕನ್ನ ಕೊಡ್ರಿ ಅಂತೇಳಿ ಒಂದು ಮನವಿಯನ್ನು ಸಲ್ಲಿಸಬೇಕಾಗೈತಿ. ಹೌದಾ? ಆ ಮನವಿಯ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ದವರು ಡಿಸಿಷನ್ ತಗೋತಾರೆ. ಈಗ ಅಂತ 5 ರಿಟ್ಗಳಲ್ಲಿ ಮೊದಲನೆಯ ರಿಟ್ಟನ್ನು ನಾವೀಗ ಅಭ್ಯಾಸ ಮಾಡಬೇಕು. ಆ ರಿಟ್ ಹೆಸರು ಯಾವುದಪ್ಪ ಅಂತಂದ್ರೆ ಹೇಬಿಯಸ್ ಕಾರ್ಪಸ್. ಹೇಬಿಯಸ್ ಕಾರ್ಪಸ್ ಇದು ಸಂವಿಧಾನದಲ್ಲಿ ಆರ್ಟಿಕಲ್ 32 ಅಡಿಯಲ್ಲಿ ಇರ್ತಕ್ಕಂಥ ರಿಟ್ಗಳಲ್ಲಿ ಒಂದನೆಯದ್ದು ಯಾವುದಪ್ಪ ಅಂತಂದ್ರೆ ಹೇಬಿಯಸ್ ಕಾರ್ಪಸ್. ಅದನ್ನ ಡಿಟೇಲ್ ಆಗಿ ಚರ್ಚೆ ಮಾಡೋಣ. ಮೊದಲನೆಯ ರಿಟ್ ಯಾವುದು? ಹೇಬಿಯಸ್ ಕಾರ್ಪಸ್. ಇದನ್ನ ಕನ್ನಡದೊಳಗೆ ಏನಂತಾರು ಅಂತಂದ್ರೆ ಬಂದಿ ಪ್ರತ್ಯಕ್ಷೀಕರಣ. ಏನು? ಬಂದಿ ಪ್ರತ್ಯಕ್ಷೀಕರಣ. ಬಂದಿ ಪ್ರತ್ಯಕ್ಷೀಕರಣ ಏನಿಂಗಂದ್ರೆ ಬಂದಿ ಅಂತಂದ್ರೆ ಯಾವ ವ್ಯಕ್ತಿ ಬಂಧಿತನಾಗಿರ್ತಾನೋ ಆ ವ್ಯಕ್ತಿ ಅವನ್ನ ಪ್ರತ್ಯಕ್ಷ ಮಾಡೋದು, ಅವನ್ನ ಪ್ರೊಡ್ಯೂಸ್ ಮಾಡೋದು ಎಲ್ಲಿ? ಕೋರ್ಟ್ ಅಲ್ಲಿ. ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಬಂದಿ ಪ್ರತ್ಯಕ್ಷೀಕರಣ ಅಂತ. ಈ ಜೈ ಭೀಮ್ ಫಿಲ್ಮ್ ಯಾರು ನೋಡ್ಯಾರೋ ಅವ್ರಿಗೆಲ್ಲ ಗೊತ್ತಾಕೈತಿ. ಜೈ ಭೀಮ್ ಯಾವುದು? ತಮಿಳು ನಟ ಸೂರ್ಯ ಆಕ್ಟ್ ಮಾಡ್ಯಾನ ಅದ್ರೊಳಗೆ. ಆ ಫಿಲ್ಮ್ ಅನ್ನ ನೋಡಿದಾಗ ಗೊತ್ತಾಕತಿ ಹೇಬಿಯಸ್ ಕಾರ್ಪಸ್ ಅಂದ್ರೆ ಏನು ಅಂತೇಳಿ. ಏನು ಹೇಬಿಯಸ್ ಕಾರ್ಪಸ್ ಅಂದ್ರೆ? ಫಸ್ಟ್ ಅರೆಸ್ಟ್ ಮಾಡಬೇಕಾದ್ರೆ ಏನ್ ಬೇಕು? ವಾರೆಂಟ್ ಬೇಕು. ಆಮೇಲೆ ಅರೆಸ್ಟಿಗೆ ಕಾರಣಗಳನ್ನ ತಿಳಿಸ್ಬೇಕು. ಹೌದಾ? ಯಾವ ಕಾರಣಕ್ಕೆ ನಿನ್ನ ಅರೆಸ್ಟ್ ಮಾಡಕತ್ತೀವಿ ಅಂತ ತಿಳಿಸ್ಬೇಕು ಅವ್ನಿಗೆ. ತಿಳಿಸಿದಾದ ನಂತರ ಅದು ಕೇಸ್ ದಾಖಲಾಗಿತ್ತು ಅಂತಂದ್ರೆ ವಾರೆಂಟ್ ಇರಬೇಕು. ಕೇಸ್ ದಾಖಲು ಆಗದೇ ಇದ್ರೆ ಅಂತಂದ್ರೆ 90 ದಿನಗಳ ಒಳಗಾಗಿ ಅವನ್ನ ಸಮಿತಿ ಮುಂದೆ ಪ್ರೊಡ್ಯೂಸ್ ಮಾಡಬೇಕು. ಈ ರೀತಿಯಾಗಿರ್ತಕ್ಕಂಥ ಹಕ್ಕುಗಳನ್ನು ನಾವು ಈಗಾಗಲೇ ಹಿಂದೆ ನೋಡಿವಿ. ಈಗ ಇದು ಯಾವುದೂ ಇಲ್ಲದೆ ಪೊಲೀಸರು ಏನ್ ಮಾಡ್ತಾರೋ ಅಂದ್ರೆ ಒಬ್ಬ ವ್ಯಕ್ತಿನ ಎತ್ತಾಕೊಂಡು ಬಂದ್ಬಿಡ್ತಾರೆ. ಎತ್ತಾಕೊಂಡು ಬರೋದು. ಆವಾಗ ಆ ವ್ಯಕ್ತಿಯ ಹಕ್ಕು ಉಲ್ಲಂಘನೆ ಆಕೈತಿ. ಯಾವ ಹಕ್ಕು? ಜೀವಿಸುವ ಹಕ್ಕು, ಇನ್ನೊಂದು ಸ್ವತಂತ್ರದ ಹಕ್ಕು. ಇವೆರಡೂ ಉಲ್ಲಂಘನೆ ಆಕವೆ. ಈ ಎರಡೂ ಉಲ್ಲಂಘನೆ ಆದಾಗ ಆ ಹಕ್ಕನ್ನ ಎನ್ಫೋರ್ಸ್ಮೆಂಟ್ ಮಾಡುವ ಸಲುವಾಗಿ, ಜಾರಿಗೆ ತಗೊಂಡ್ಬರುವ ಸಲುವಾಗಿ ಏನ್ ಮಾಡ್ತಾರೋ ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನು ಹಾಕ್ತಾರೆ. ಯಾರು ಹಾಕೋದು? ಯಾಕಂತಂದ್ರೆ ವ್ಯಕ್ತಿ ಬಂಧನದಲ್ಲಿದಾನ, ಅವನು ಎಲ್ಲಿದಾನ ಅಂತನೇ ಗೊತ್ತಿಲ್ಲ. ಆವಾಗ ವ್ಯಕ್ತಿಯ ಸಂಬಂಧಿಕರು ಈವನ್ ಫ್ರೆಂಡ್ಸ್ ಕೂಡ, ಗೆಳೆಯರು ಕೂಡ ಏನ್ ಮಾಡಬಹುದು ಅಂತಂದ್ರೆ ಹೇಬಿಯಸ್ ಕಾರ್ಪಸ್ ಅನ್ನ ಹಾಕಬಹುದು.
ಹೌದಾ? ಇಷ್ಟು ಗೊತ್ತಿರಬೇಕು. ಹೇಬಿಯಸ್ ಕಾರ್ಪಸ್ ಅಂತಂದ್ರೆ ಬಂಧಿತ ವ್ಯಕ್ತಿಯನ್ನ, ಬಂಧಿತ ಅಂತಂದ್ರೆ ಕಾನೂನಿನ ಅಡಿಯಲ್ಲಿ ಬಂಧಿತ ಆಗಿರ್ತಕ್ಕಂಥ ವ್ಯಕ್ತಿ ಅಲ್ಲ, ಜನರಲ್ ಲಾಸ್ಗಳ ಮೂಲಕ ಬಂಧಿತ ಆಗಿರ್ತಕ್ಕಂಥ ವ್ಯಕ್ತಿಯನ್ನ ಪ್ರತ್ಯಕ್ಷ ಮಾಡೋ ಪ್ರಮೇಯನೇ ಬರೋದಿಲ್ಲ. ಇಲ್ಲಿಗಲ್ ಆಗಿ ಯಾವುದೇ ಒಂದು ವ್ಯಕ್ತಿಯನ್ನ ಬಂಧನಕ್ಕೆ ಒಳಪಡಿಸಿದ್ರಿ ಅಂತಂದ್ರೆ ಆ ವ್ಯಕ್ತಿಯನ್ನ ಪ್ರತ್ಯಕ್ಷ ಮಾಡೋದು, ಅದನ್ನ ಏನಂತ ಕರಿತೀವಿ ಅಂತಂದ್ರೆ ಬಂದಿ ಪ್ರತ್ಯಕ್ಷೀಕರಣ, ರಿಟ್ ಅಂತ ಕರಿತೀವಿ. ಇದನ್ನು ಹೊರಡಿಸುವ ಅಧಿಕಾರ ಸುಪ್ರೀಂ ಕೋರ್ಟಿಗಿದೆ. ಆರ್ಟಿಕಲ್ 32ರ ಅಡಿಯಲ್ಲಿ ಸುಪ್ರೀಂ ಕೋರ್ಟಿಗಿದೆ, ಆರ್ಟಿಕಲ್ 226ರ ಅಡಿಯಲ್ಲಿ ಹೈಕೋರ್ಟಿಗಿದೆ. ಎರಡು ಹೊರಡಿಸ್ತವೆ. ಹಾಗಾದ್ರೆ ಈ ಹೇಬಿಯಸ್ ಕಾರ್ಪಸ್ ಅಂತಕ್ಕಂಥ ಪದ ಎಲ್ಲಿದ್ದ ಬಂತು ಅಂತ ಕೇಳಿದ್ರೆ ಲ್ಯಾಟಿನ್ ಭಾಷೆಯಿಂದ ಬಂತು. ಎಲ್ಲಿದ್ದ? ಲ್ಯಾಟಿನ್ ಭಾಷೆಯಿಂದ. ಅದರ ಅರ್ಥ ಏನಪ್ಪಾ ಅಂತಂದ್ರೆ ಟು ಹ್ಯಾವ್ ದ ಬಾಡಿ. ನಿಮ್ಮ ಹತ್ರ ದೇಹ ಐತೇನ ಅಂತ ಕೇಳೋದು. ನಿಮ್ಮ ಹತ್ರ ದೇಹ ಐತೇನ ಅಂತ. ಯಾವ ದೇಹ? ಮೃತ ದೇಹ ಅಲ್ಲ, ಜೀವಂತ ಇರೋ ದೇಹ. ಯಾವುದು? ಟು ಹ್ಯಾವ್ ದ ಬಾಡಿ ಅಂತಂದ್ರೆ ಜೀವಂತ ಆಗಿರೋ ವ್ಯಕ್ತಿಯನ್ನ ಕೇಳಕತ್ತಾರೆ. ಯಾಕತ್ತಾರ? ಆ ವ್ಯಕ್ತಿ ಜೀವಂತ ಇದ್ದಾಗನ ನೀವು ಬಂಧಿಸಿ ಇರ್ತೀರಿ. ಆ ವ್ಯಕ್ತಿಯ ದೇಹ ನಿಮ್ಮ ಹತ್ರ ಐತೇನ ಅಂತ ಟು ಹ್ಯಾವ್ ದ ಬಾಡಿ ಅಂದಂಗ. ಅಂದ್ರ ಆ ವ್ಯಕ್ತಿ ನಿನ್ನ ಹತ್ರ ಅದಾನಣ ಅಂತ ಕೇಳ್ತಾರೆ. ಇಲ್ರಿ, ನಾವ ನೋಡಿವಿ ಕಣ್ಣಾರೆ, ಈ ವ್ಯಕ್ತಿ ಈ ಪೊಲೀಸಪ್ಪ ಏನ್ ಮಾಡ್ಯಾನ ಅಂತಂದ್ರೆ ಈ ವ್ಯಕ್ತಿಯನ್ನ ಬಂಧನ ಮಾಡ್ಕೊಂಡು ಹೋಗ್ಯಾನೆ. ಅದನ್ನ ನಾವು ಕಣ್ಣಾರೆ ನೋಡಿವಿ. ಆ ಬಂಧನ ಮಾಡ್ಕೊಂಡು ಬಂಧನದಲ್ಲಿ ಅವ್ನ ಕರ್ಕೊಂಡು ಹೋದ ನಂತರ ಆ ವ್ಯಕ್ತಿ ಮನೆಗೆ ಬಂದಿಲ್ಲ. ಅದ್ರ ಸಂಬಂಧ ಅವನ ಹತ್ರ ಅದಾನ, ಅವನ ಹತ್ರ ಅದಾನು, ನೀವು ಮುಂದೆ ಪ್ರೊಡ್ಯೂಸ್ ಮಾಡಕ್ ಹೇಳ್ರಿ ಅಂತ. ಇದು ಹೇಬಿಯಸ್ ಕಾರ್ಪಸ್. ಯಾವ ವ್ಯಕ್ತಿ ಬಂಧಿತನಾಗಿರುತ್ತಾನೋ, ಹೆಂಗ್ ಬಂಧಿತನಾಗಿರಬೇಕು ಅಂತಂದ್ರ ಅಕ್ರಮ ಕಾನೂನಿನ ಮೂಲಕ, ಅಂದ್ರೆ ಕಾನೂನಿನ ನಿಯಮಗಳನ್ನೆಲ್ಲವೂ ಗಾಳಿಗೆ ತೂರಿ ಆ ವ್ಯಕ್ತಿಯನ್ನ ಏನಾದ್ರೂ ಬಂಧನಕ್ಕೆ ಒಳಪಡಿಸಿದ್ರಿ ಅಂತಂದ್ರ ಆವಾಗ ಹೇಬಿಯಸ್ ಕಾರ್ಪಸ್ ಪಿಕ್ಚರ್ಗೆ ಬರ್ತೈತಿ. ಹೌದಾ? ಇವಂತರ ವಿಷ್ಣು ಭಗವಾನ್ ಇದ್ದಂಗ ಹೇಬಿಯಸ್ ಕಾರ್ಪಸ್ ಅಂದ್ರೆ. ಶಿವ ಏನ್ ಮಾಡ್ತಾನಂದ್ರೆ ಎಲ್ಲ ರಾಕ್ಷಸರಿಗೂ ವರ ಕೊಡ್ತಿರ್ತಾನೆ. ಆ ವರದಿಂದ ಏನಾಕಿರ್ತು ಅಂತಂದ್ರೆ ಎಲ್ಲರೂ ದಿವಾಳಿ ಎಬ್ಬಿಸ್ತಿರ್ತಾರೆ. ಆವಾಗ ರಕ್ಷಕ ಯಾರಪ್ಪ ಅಂತಂದ್ರೆ ವಿಷ್ಣು. ಅವ ಬಂದು ಆ ರಾಕ್ಷಸನ ಸಂಹಾರ ಮಾಡುವ ಮೂಲಕ ಜನರನ್ನ ಅಥವಾ ಪ್ರಜೆಗಳನ್ನ ಕಾಪಾಡ್ತಿದ್ದ, ಭಕ್ತರನ್ನ ಕಾಪಾಡ್ತಾನೆ. ಈ ಹೇಬಿಯಸ್ ಒಂದು ರೀತಿ ವಿಷ್ಣು ಭಗವಂತ ಇದ್ದಂಗೆ. ಅನ್ಯಾಯದ ಮೂಲಕ ಯಾವುದೇ ವ್ಯಕ್ತಿಯನ್ನ ಬಂಧನಕ್ಕೆ ಒಳಪಡಿಸಿದಾಗ ಆ ವ್ಯಕ್ತಿಯನ್ನ ನನ್ನ ಮುಂದೆ ಕರೆತಂದು ನಿಲ್ಲಿಸು ಅಂತೇಳಿ ಹೇಳೋದು ಯಾವುದು ಅಂತಂದ್ರೆ ಹೇಬಿಯಸ್ ಕಾರ್ಪಸ್. ಇದನ್ನ ಯಾರು ಜಾರಿ ಮಾಡ್ತಾರೋ ಅಂತಂದ್ರೆ ಸುಪ್ರೀಂ ಕೋರ್ಟ್ದವರು ಅಂಡರ್ ಆರ್ಟಿಕಲ್ 32, ಆಮೇಲೆ ಹೈಕೋರ್ಟ್ದವರು ಅಂಡರ್ ಆರ್ಟಿಕಲ್ 226. 226ರ ಅಡಿಯಲ್ಲಿ ಹೈಕೋರ್ಟ್, 32ರ ಅಡಿಯಲ್ಲಿ ಸುಪ್ರೀಂ ಕೋರ್ಟ್. ಇವೆರಡು ನೆನಪಿರ್ಬೇಕು. ಇನ್ನು ಹೇಬಿಯಸ್ ಕಾರ್ಪಸ್ ಅನ್ನತಕ್ಕಂಥ ಪದ ಲ್ಯಾಟಿನ್ ಭಾಷೆಯಿಂದ ಬಂದದ್ದು. ಅದರ ಅರ್ಥ ಟು ಹ್ಯಾವ್ ದ ಬಾಡಿ ಅಂದಂಗೆ. ಹೌದಾ? ನಿಮ್ಮ ಹತ್ರ ಬಾಡಿ ಐತೇನೆ ಅಂತ ಕೇಳಿದಂಗೆ. ಇದಿಷ್ಟು ಗೊತ್ತಿರಬೇಕು. ಇನ್ನು ಮುಂದಿಂದು ಈ ಹೇಬಿಯಸ್ ಕಾರ್ಪಸ್ನ ಮುಖ್ಯ ಉದ್ದೇಶ ಏನು, ಪರ್ಪಸ್ ಏನು ಅಂತೇಳಿ ನೋಡೋದಾದ್ರೆ, ಉದ್ದೇಶಗಳನ್ನು ನೋಡೋದಾದ್ರೆ, ಒಂದನೇದ್ದು ಕಾನೂನು ಬಾಹಿರವಾಗಿ ಯಾವುದೇ ವ್ಯಕ್ತಿಯ ಹಕ್ಕುಗಳನ್ನ, ಯಾವ ಹಕ್ಕುಗಳನ್ನ ಅಂತಂದ್ರೆ ಮೂಲಭೂತ ಹಕ್ಕುಗಳನ್ನ ಕಸಿಯುವಂತಿಲ್ಲ, ಅದನ್ನ ದೃಢಪಡಿಸ್ತೈತಿ. ಮೂಲಭೂತ ಹಕ್ಕುಗಳನ್ನ ಕಸಿಯುವಂತಿಲ್ಲ ಅನ್ನೋದನ್ನ ದೃಢಪಡಿಸ್ತೈತಿ. ಒಂದು ವೇಳೆ ಮೂಲಭೂತ ಹಕ್ಕುಗಳನ್ನ ಉಲ್ಲಂಘನೆ ಮಾಡಿ ಯಾವುದೇ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ರು ಅಂತಂದ್ರೆ ಆ ವ್ಯಕ್ತಿಗೆ ಆತನದ ಹಕ್ಕುಗಳನ್ನ ಕೊಡುವ ಸಲುವಾಗಿ ಹೇಬಿಯಸ್ ಕಾರ್ಪಸ್ ಅನ್ನ ಯೂಸ್ ಮಾಡ್ತಾರೆ. ನೆನಪಲ್ಲಿ ಇರಬೇಕು. ಹೇಬಿಯಸ್ ಕಾರ್ಪಸ್ ಕನ್ನಡದ ಮೀನಿಂಗ್ ಯಾವ್ದಪ್ಪ ಅಂತಂದ್ರೆ ಬಂದಿ ಪ್ರತ್ಯಕ್ಷೀಕರಣ. ಹೌದಾ? ನೆನಪಲ್ಲಿ ಇರಬೇಕು. ಒಂದನೇ ಪರ್ಪಸ್ ಏನು? ಕಾನೂನು ಬಾಹಿರವಾಗಿ ಯಾವುದೇ ವ್ಯಕ್ತಿಯ ಮೂಲಭೂತ ಹಕ್ಕುಗಳನ್ನ ಕಸಿಯುವಂತಿಲ್ಲ. ಈ ವಾಕ್ಯವನ್ನ ಅದು ದೃಢಪಡಿಸ್ತೈತಿ, ಗ್ಯಾರಂಟಿ ಕೊಡ್ತೈತಿ. ಇದಕ್ಕೆ ಏನ್ ಗ್ಯಾರಂಟಿ? ಗ್ಯಾರಂಟಿ ಯಾವುದಕ್ಕ? ನಿನ್ನ ಮೂಲಭೂತ ಹಕ್ಕುಗಳನ್ನ ಯಾವುದೇ ವ್ಯಕ್ತಿ ಕಾನೂನು ಬಾಹಿರವಾಗಿ ಕಸಿದುಕೊಳ್ಳಾರ್ದಾಗ ನಾ ಪ್ರೊಟೆಕ್ಟ್ ಮಾಡ್ತೀನಿ. ಐ ಆಮ್ ದ ಪ್ರೊಟೆಕ್ಟರ್ ಅಂತ ಹೇಳ್ತೈತಿ. ಇದು ಯಾವುದು? ಹೇಬಿಯಸ್ ಕಾರ್ಪಸ್. ಹೌದಾ? ಆದ್ರೆ ಹೆಂಗ್ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗಿರಬಾರ್ದು ಅಂತಂದ್ರೆ ಕಾನೂನು ಬಾಹಿರವಾಗಿ ಆಗಿರಬಾರ್ದು. ಹೌದಾ? ಕಾನೂನಿನ ಮೂಲಕ ಮೂಲಭೂತ ಹಕ್ಕನ್ನ ನೀನು ಕಸಿದುಕೊಂಡಿದ್ದಿ ಅಂತಂದ್ರೆ ಇದು ಏನು ಮಾಡೋದಿಲ್ಲ. ಕಾನೂನಿನ ಮೂಲಕ ಒಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕುಗಳನ್ನ ಹೆಂಗೆ ಕಸ್ಕೊಳ್ಳೋದು ಅಂತಂದ್ರೆ ಅವಂಗ ತೀರ್ಪನ್ನ ನೀಡೋದು. ಕ್ರಿಮಿನಲ್ ಕೇಸ್ನಲ್ಲಿ ತೀರ್ಪು ನೀಡುವುದರ ಮೂಲಕ ಅವನ್ನ 3 ತಿಂಗಳು ಅಥವಾ 4 ತಿಂಗಳು ಶಿಕ್ಷೆಗೆ ಗುರಿಪಡಿಸೋದು. ಫಾರ್ ಎಕ್ಸಾಂಪಲ್, ಅವ ಮಾಡಿರೋ ಅಫೆನ್ಸ್ಗೆ, ಅವ ಮಾಡಿರುವ ಅಪರಾಧಕ್ಕೆ ಸಂಬಂಧಿಸಿದಂತೆ ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯವನ್ನ ನಾವು ಕಸಿದುಕೊಳ್ಳಬಹುದು. ಅದು ಕೋರ್ಟ್ ಆರ್ಡರ್ ಇರ್ಬೇಕಾ? ಈಗ ಅವ್ನು ತುಡುಗು ಮಾಡ್ಯಾನು ಅಂತೇಳಿ ಅದನ್ನ ನಮ್ಮ ಮನ್ಯಾಗ ನಾವು ಬಂಧನದಲ್ಲಿ ಇಟ್ಕೊಂಡಿನಿ ಅಂತಂದ್ರೆ ಗುಮ್ತಾರ. ನನ್ನ ಕೊಳ್ಳಾಗಿಂದ ಏನೋ ಚೈನೋ ಏನೋ ಕಿತ್ಕೊಂಡು ಪರಾರಿ ಆಗ್ಯಾನ, ನನ್ನ ಕೈ ಸಿಗ್ತಾನೆ.
ಅವಾಗ ಬಾಮಗನ ಚೈನ್ ಕಿತ್ಕೊಂಡಿ ಅಂತಂದ್ರೆ ಅದಕ್ಕೆ 4 ತಿಂಗಳ ಶಿಕ್ಷೆ ಐತಿ. ಬಾಮಗನ ನೀ ನಮ್ಮ ಮನ್ಯಾಗ 4 ತಿಂಗಳ ಜೈಲ್ನಾಗ, ನನ್ನ ಮನ್ಯಾಗ ಒಂದು ಜೈಲ್ ಐತಿ, ಆ ಜೈಲ್ನಾಗ ಇರ್ಬಾ ಅಂತೇಳಿ ನಾ ಕರ್ಕೊಂಡು ಹೋಗಕ್ಕೆ ಬರ್ತೈತೆ ಅಂತ ಕೇರ ಇಲ್ಲ. ಅದಕ್ಕೊಂದು ಪ್ರೊಸೆಸ್ ಐತಿ. ಯು ಕ್ಯಾನ್ ಫಾಲೋ ದಟ್ ಪ್ರೊಸೆಸ್. ಏನು, ಅವನ ಮೇಲೆ ಕಂಪ್ಲೇಂಟ್ ಫೈಲ್ ಆಗಬೇಕು, ಕೇಸ್ ರಿಜಿಸ್ಟರ್ ಆಗಬೇಕು. ಆ ನಂತರ ಕೋರ್ಟು ಶಿಕ್ಷೆ ಕೊಟ್ಟ ನಂತರ ಅವನ್ನ ಜೀವಿಸುವ ಸ್ವಾತಂತ್ರ್ಯವನ್ನ ಕಸ್ಕೊಳ್ಬಹುದು. ಸ್ವಾತಂತ್ರ್ಯದ ಹಕ್ಕನ್ನ ಕಸ್ಕೋಬಹುದು. ಜೊತೆಗೆ ಎಷ್ಟು ಟರ್ಮಿಗೆ ಅವನಿಗೆ ಶಿಕ್ಷೆ ಆಗಿರತ್ತಲ್ಲ ಅಷ್ಟು ಟರ್ಮದವರೆಗೂ ಅವನು ಜೀವಿಸುವ ಸ್ವಾತಂತ್ರ್ಯವನ್ನ ಕಸಿಕೊಳ್ಬಹುದು. ಅಂದ್ರೆ ವೈಯಕ್ತಿಕ ಸ್ವಾತಂತ್ರ್ಯದ ಹರಣವೂ ಹೌದು, ಜೀವಿಸುವ ಸ್ವಾತಂತ್ರ್ಯದ ಹಕ್ಕಿನ ಹರಣವೂ ಹೌದು. ಎರಡನ್ನೂ ನೀವು ಮಾಡಬಹುದು. ಯಾವಾಗ? ಕೋರ್ಟಿನ ತೀರ್ಪಿನ ಮೇರೆಗೆ. ಕೋರ್ಟ್ ತೀರ್ಪು ಇಲ್ಲದೆ ಇದ್ರೆ ಯಾವುದೇ ವ್ಯಕ್ತಿಯನ್ನ ಕಾನೂನು ಬಾಹಿರವಾಗಿ ಯಾರೂ ಬಂಧಿಸುವಂಗಿಲ್ಲ, ಒಂದನೇದ್ದು. ಇನ್ನು ಎರಡನೇ ಪರ್ಪಸ್ ಏನಪ್ಪಾ ಅಂತಂದ್ರೆ, ಇದನ್ನ ಯಾರ ವಿರುದ್ಧ ಹೊರಡಿಸಬಹುದು ಅಂತಂದ್ರೆ, ಒಂದನೇದ್ದು ಸರ್ಕಾರದ ವಿರುದ್ಧ. ಸರ್ಕಾರ ಅಂತಂದ್ರೆ ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್, ಬೇರೆ ಏನೂ ಇಲ್ಲ, ನಥಿಂಗ್ ಬಟ್. ಅದನ್ನ ಬಿಟ್ರೆ ಬೇರೆ ಯಾವ ಡಿಪಾರ್ಟ್ಮೆಂಟ್ಗಳು ವ್ಯಕ್ತಿಯನ್ನ ಬಂಧನಕ್ಕೆ ಒಳಪಡಿಸೋದಿಲ್ಲ. ಯಾವ ಪಾತ್ರ? ಪೊಲೀಸ್ ಡಿಪಾರ್ಟ್ಮೆಂಟು, ಎಕ್ಸೈಸ್ ಡಿಪಾರ್ಟ್ಮೆಂಟು, ಇವೆರಡೇ ವ್ಯಕ್ತಿಗಳನ್ನ ಬಂಧನಕ್ಕೆ ಒಳಪಡಿಸೋದು. ಹೌದಾ? ಇಲ್ಲಿ ಸರ್ಕಾರ ಅನ್ನೋ ಪದ ಯಾರಿಗೆ ಸಂಬಂಧಪಡ್ತೈತಿ ಅಂದ್ರೆ ಪೊಲೀಸರಿಗೆ ಸಂಬಂಧಪಡ್ತೈತಿ ಅಂತೇಳಿ ಏನ್ ಹೇಳಕತ್ತೀವಿ. ಯಾರ ವಿರುದ್ಧ ಹೊರಡಿಸಬಹುದು ಅಂತಂದ್ರೆ ಇದನ್ನ ಸರ್ಕಾರದ ವಿರುದ್ಧ ಹೊರಡಿಸಬಹುದು. ಎರಡನೇದ್ದು ಪ್ರೈವೇಟ್ ಪರ್ಸನ್ಗಳಿಗೂ ಹೊರಡಿಸಬಹುದು. ಖಾಸಗಿ ವ್ಯಕ್ತಿಗಳ ವಿರುದ್ಧವೂ ಕೂಡ ಇದನ್ನು ಹೊರಡಿಸಬಹುದು. ಮೊದಲು ಏನಾಕಿತ್ತು ಅಂದ್ರೆ ಜೀತ ಪದ್ಧತಿ ಜಾರಿಯಲ್ಲಿತ್ತು. ಯಾಕೆ ಅದನ್ನ ಪ್ರೈವೇಟ್ ಪರ್ಸನ್ಸ್ ವಿರುದ್ಧ ಹೊರಡಿಸಬಹುದು ಅಂತೇಳಿ ಹೇಳ್ತಾರೋ ಅಂತಂದ್ರೆ, ಜೀತ ಪದ್ಧತಿ ಇತ್ತು. ಜೀತ ಪದ್ಧತಿ ಒಳಗ ದುಡ್ಡು ಕೊಡ್ಲಾರ್ದೆ ದುಡಿಸ್ಕೊಂತಿದ್ರು. ಅವ್ ಏನಾದ್ರೂ ಬಿಟ್ಟು ಬಂದ ಅಂತಂದ್ರೆ ದಾಂಡಿಗರನ್ನ ಕಳಿಸಿ ಅವನ ಮನ್ಯಾಗ ಇಟ್ಕೊಂತಿದ್ರು. ಅವನ ಮನೆ ಒಳಗನೆ ಇಟ್ಕೊತಿದ್ರು. ಯಾವ ವ್ಯಕ್ತಿ ಜೀತ ಪದ್ಧತಿ ಅನುಭವಿಸಲ್ಲ ಅವ್ನ್ ಗೊತ್ತಿರ್ತೈತಿ. ಇದು ಏನಕೈತಿ, ದುಡ್ಡು ಕೊಡಲಾರ್ದನೆ ದುಡಿಸ್ಕೊಂತಿದ್ರು. ಮಣಿ ಹೊಕ್ಕನಂದ್ರೂ ಬಿಡುತ್ತಿರ್ಲಿಲ್ಲ. ಆವಾಗ ಆ ವ್ಯಕ್ತಿಯ ವೈಯಕ್ತಿಕ ಸ್ವತಂತ್ರದ ಹರಣ ಆಗ್ತಿತ್ತು, ಸ್ವಾತಂತ್ರ್ಯದ ಹಕ್ಕಿನ ಉಲ್ಲಂಘನೆ ಆಗ್ತಿತ್ತು. ಅದಕ್ಕೆ ಏನ್ ಮಾಡಿದ್ರು ಅಂತಂದ್ರೆ, ಇದನ್ನ ಜೀತ ಪದ್ಧತಿಯನ್ನ ರದ್ದತಿ ಮಾಡುವುದರ ಜೊತೆಗೆ ಯಾವುದೇ ಪ್ರೈವೇಟ್ ಪರ್ಸನ್ ಕೂಡ ಮತ್ತೊಬ್ಬ ವ್ಯಕ್ತಿಯನ್ನ, ನಾನು ದಷ್ಟಪುಷ್ಟ ಅದನಿ, ನಾ MLA ಅದನಿ, FP ಅದನಿ ಅಂತ ಬೇರೆದವ್ರ ಮನೆಯವ್ರನ್ನೆಲ್ಲ ತಗೊಂಡ್ ನಿಮ್ ಮನ್ಯಾಗ ಅರೆಸ್ಟ್ ಮಾಡ್ಕೊಂಡು ಅಧಿಕಾರ ನಿಮಗಿಲ್ಲ, ಹಂಗ ಮಾಡಬಾರ್ದು ಕೂಡ. ಹಂಗೇನಾದ್ರೂ ಮಾಡಿದೆ ಅಂದ್ರೆ ಆ ವ್ಯಕ್ತಿಯ ವಿರುದ್ಧವೂ ಕೂಡ ಹೇಬಿಯಸ್ ಕಾರ್ಪಸ್ ಅನ್ನ ಜಾರಿ ಮಾಡಬಹುದು ಅಂತೇಳಿ ಹೇಬಿಯಸ್ ಕಾರ್ಪಸ್ ಕ್ಲಿಯರ್ ಆಗಿ ಹೇಳ್ತೈತಿ. ಪರ್ಪಸ್ ಯಾರ ವಿರುದ್ಧ ಜಾರಿ ಮಾಡಬಹುದು ಅಂತಂದ್ರೆ, ಒಂದು ಸರ್ಕಾರದ ವಿರುದ್ಧ, ಇನ್ನೊಂದು ಪ್ರೈವೇಟ್ ವ್ಯಕ್ತಿಯ ವಿರುದ್ಧ. ಯಾವುದೇ ಪ್ರೈವೇಟ್ ವ್ಯಕ್ತಿಯೂ ಕೂಡ ಪ್ರೈವೇಟ್ ವ್ಯಕ್ತಿಯನ್ನ ಬಂಧನಕ್ಕೆ ಒಳಪಡಿಸುವಂತಿಲ್ಲ. ಪ್ರೈವೇಟರ್ ಇರಲಿ, ಬಂಧನಕ್ಕೆ ಒಳಪಡುವ ವ್ಯಕ್ತಿ ಪ್ರೈವೇಟರ್ ಇರಲಿ, ಗೌರ್ಮೆಂಟ್ ಎಂಪ್ಲಾಯರ್ ಇರಲಿ, ಅದು ಸೆಕೆಂಡರಿ. ಅರ್ಥ ಆಯ್ತಾ? ಏನಪ್ಪಾ ಅಂತಂದ್ರೆ, ಯಾರ ವಿರುದ್ಧ ಈ ರಿಟರ್ನ್ ಹೊರಡಿಸ್ತಾರ ಅಂತಂದ್ರೆ ಸರ್ಕಾರದ ವಿರುದ್ಧ. ಸರ್ಕಾರ ಅಂದ್ರೆ ನಥಿಂಗ್ ಬಟ್ ಪೊಲೀಸ್. ಜೊತೆಗೆ ಪ್ರೈವೇಟ್ ವ್ಯಕ್ತಿಯ ವಿರುದ್ಧವೂ ಕೂಡ ಈ ರಿಟರ್ನ್ ಹೊರಡಿಸ್ತಾರೆ. ಇದಿಷ್ಟು ನೆನಪಿನಲ್ಲಿ ಇರಬೇಕು. ಈ ರಿಟರ್ನ್ ಹೊರಡಿಸಿದ ನಂತರ ವ್ಯಕ್ತಿಯನ್ನ ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಮಾಡಿದ್ರು ಅಂತಂದ್ರೆ ಅವಾಗ ಬಂಧನವು ನ್ಯಾಯಯುತವಾಗಿತ್ತು ಇಲ್ಲೋ ಅಂತೇಳಿ ಚೆಕ್ ಮಾಡ್ತಾರೆ. ಬಂಧನಕ್ಕೆ ಸಂಬಂಧಿಸಿದ ಕಾರಣಗಳನ್ನ ಕರೆಕ್ಟ್ ಆಗಿ ಅನಲೈಸ್ ಮಾಡ್ತಾರೆ. ಅದು ಕರೆಕ್ಟ್ ಇತ್ತು ಅಂತಂದ್ರೆ ಬಂಧನವನ್ನ ವಿಸ್ತರಿಸ್ತಾರೆ. ಕರೆಕ್ಟ್ ಇರ್ಲಿಲ್ಲ ಅಂತಂದ್ರೆ ಅಲ್ಲೇ ವಿಮುಕ್ತಗೊಳಿಸ್ತಾರೆ, ಫ್ರೀ ಮಾಡ್ತಾರೆ. ವಿಮುಕ್ತಗೊಳಿಸೋದು, ಮುಕ್ತ ಮುಕ್ತ ಮುಕ್ತ, ಏನ್ ಮುಕ್ತ ಇದಾದ ಎಲ್ಲವನ್ನು ಮೀರಿದವರು ಅಂದ್ರೆ ಮುಕ್ತಿ ಪಡೆದವರು ಅಂತ, ದಾಟಿದವರು. ಇಲ್ಲಿ ವಿಮುಕ್ತಗೊಳಿಸ್ತಾರೆ ಅಂದ್ರೆ ಅವನ್ನ ಬಿಟ್ಟು ಬಿಡ್ತಾರೆ. ನೆನಪಿನಲ್ಲಿ ಇರಬೇಕು. ಅಲ್ಲಿಗೆ ಆ ವ್ಯಕ್ತಿಯ ಎಲ್ಲ ಹಕ್ಕುಗಳನ್ನ ಮತ್ತೆ ಪುನಃಸ್ಥಾಪಿಸಲಾಗುತ್ತದೆ, ರಿಸ್ಟೋರ್ ಮಾಡ್ತಾರೆ. ಇದು ನಮಗ್ ಗೊತ್ತಿರಬೇಕು. ಇದಿಷ್ಟು ಹೇಬಿಯಸ್ ಕಾರ್ಪಸ್ ಬಗ್ಗೆ. ಇದ್ರ ಮೇಲೆ ಒಂದು ದೊಡ್ಡ ಕೇಸನ ಆಗೈತಿ. ಏನು, ಎಮರ್ಜೆನ್ಸಿ ಜಾರಿ ಇದ್ದಾಗ ಒಂದು ಕೇಸ್ ಆಕೈತಿ. ಶಿವಕಾಂತ್ ಶುಕ್ಲಾ ವರ್ಸಸ್ ADM ಜಬಲ್ಪುರ್, ಮಧ್ಯಪ್ರದೇಶದೊಳಗೆ ಒಂದು ಕೇಸ್ ಆಕೈತಿ. ಕೇಸ್ ಯಾವುದು? ಶಿವಕಾಂತ್ ಶುಕ್ಲಾ ವರ್ಸಸ್ ADM ಜಬಲ್ಪುರ್. ಈ ಕೇಸು ತುರ್ತು ಪರಿಸ್ಥಿತಿ ಜಾರಿಯಲ್ಲಿದ್ದಾಗ ಏನಾಗಿರ್ತೈತಿ ಅಂದ್ರೆ, ಈ ಶಿವಕಾಂತ್ ಶುಕ್ಲಾ ಅಂತಕ್ಕಂಥ ವ್ಯಕ್ತಿಯನ್ನ ಯಾವುದೇ ಕಾರಣವನ್ನ ನೀಡದೆ ಏನ್ ಮಾಡಿದ್ರು ಅಂತಂದ್ರೆ ಬಂಧನಕ್ಕೆ ಒಳಪಡಿಸಿದ್ರು. ಅವಾಗ ಕ್ವಶನ್ ಅರೈಸ್ ಆಗ್ತೈತಿ ಸುಪ್ರೀಂ ಕೋರ್ಟ್ ಮುಂದೆ. ಏನು, ನಾವು ಜೀವಿಸುವ ಹಕ್ಕನ್ನ ಏನು ತುರ್ತು ಪರಿಸ್ಥಿತಿ ಜಾರಿಯಲ್ಲಿದ್ದಾಗ ನಿಷೇಧದಲ್ಲಿ ಇಡಬಹುದೇನಾ ಅಂತ, ರದ್ದು ಮಾಡಬಹುದೇನಾ ಅಂತ ಈ ಕ್ವಶನ್ ಅರೈಸ್ ಆಕೈತಿ. ಅವಾಗ ಸುಪ್ರೀಂ ಕೋರ್ಟ್ ಹೇಳ್ತೈತಿ ಏನಪ್ಪಾ ಅಂತಂದ್ರೆ, ಹೌದು, ನಿಷೇಧದಲ್ಲಿ ಇಡಬಹುದು ಅಂತೇಳಿ. ಹೇಬಿಯಸ್ ಕಾರ್ಪಸ್ ಅನ್ನ ಈ ಕೇಸ್ ಶಿವಕಾಂತ್ ಶುಕ್ಲಾ ವರ್ಸಸ್ ADM ಜಬಲ್ಪುರ್. ಅದರ ಫೇಮಸ್ ಹೆಸರು ಏನಪ್ಪಾ ಅಂತಂದ್ರೆ ಹೇಬಿಯಸ್ ಕಾರ್ಪಸ್ ಕೇಸ್ ಅಂತಾನೆ ಕರೀತಾರೆ. ಬೇಕಂದ್ರೆ ಇದನ್ನ ಚೆಕ್ ಮಾಡ್ರಿ, ಏನು ಗೂಗಲ್ ಮಾಡಿ ನೋಡ್ರಿ. ಹೇಬಿಯಸ್ ಕಾರ್ಪಸ್ ಕೇಸ್ ಅಂತ ಹೊಡೆದ್ರೆ ಶಿವಕಾಂತ್ ಶುಕ್ಲಾ ವರ್ಸಸ್ ADM ಜಬಲ್ಪುರ್ ಅಂತೇಳಿ ಬರ್ತೈತಿ. ಹೌದಾ? ಈ ವ್ಯಕ್ತಿಗೆ ಬಂಧನವನ್ನ ಕ್ವಶನ್ ಮಾಡ್ತಾರೆ ಹೇಬಿಯಸ್ ಕಾರ್ಪಸ್ ಮೂಲಕ. ಅವಾಗ ಸುಪ್ರೀಂ ಕೋರ್ಟ್ ಹೇಳ್ತಾರೆ, ಈ ವ್ಯಕ್ತಿಯನ್ನ ಕೋರ್ಟಿಗೆ ಕರ್ಕೊಂಡ್ಬರೋ ಅವಶ್ಯಕತೆ ಇಲ್ಲ,
ಈ ವ್ಯಕ್ತಿಯನ್ನು ಕೋರ್ಟಿಗೆ ಕರ್ಕೊಂಡ್ ಬರ್ಲಾರ್ರಿ ಈ ವ್ಯಕ್ತಿಯ ಬಂಧನವನ್ನ ನಾವು ನ್ಯಾಯಯುತವಾಗೈತೋ ಏನ ಇಲ್ಲಿಗಲ್ ಐತೋ ಅಂತೇಳಿ ನಾವು ಅನಲೈಸ್ ಮಾಡಬಹುದು ಅಂತ ಹೇಳ್ತಾರೆ. ಹೌದಾ, ಅಲ್ಲಿಗೆ ಹೇಬಿಯಸ್ ಕಾರ್ಪಸ್ ಪರ್ಪಸ್ ನ ಬಿದ್ದು ಹೋಗೈತಿ. ಇದು ಬಿಗ್ಗೆಸ್ಟ್ ಬ್ಲಂಡರ್ ಆಫ್ ದಿ ಇಂಡಿಯನ್ ಜುಡಿಷಿಯರಿ ಅಂತೇಳಿ ಕರೀತಾರೆ. ಕರೆಯವರು ನಾವಲ್ಲ. ಯಾಕಂತಂದ್ರೆ ಒಬ್ಬ ವ್ಯಕ್ತಿ ತನ್ನ ಮೂಲಭೂತ ಹಕ್ಕು ವೈಲೇಷನ್ ಆಗೈತಿ ಅಂತೇಳಿ ಹೇಬಿಯಸ್ ಕಾರ್ಪಸ್ ಅನ್ನ ಜಾರಿ ಮಾಡಕ್ ಕೇಳಿದಾಗ ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡ್ತೈತಿ. ಇಲ್ಲಿ ಇದನ್ನ ಸರಿಪಡಿಸ್ತಾರೆ. 2017ರಾಗ ಒಂದು ಕೇಸ್ ಬರ್ತೈತಿ, ಪುಟ್ಟಸ್ವಾಮಿ ಕೇಸ್ ಅಂತೇಳಿ. ಯಾವ ಕೇಸು? KS ಪುಟ್ಟಸ್ವಾಮಿ ಕೇಸ್. ಈ ಕೇಸ್ನೊಳಗೆ ಏನ್ ಮಾಡ್ತಾರೋ ಅಂತಂದ್ರೆ ತನ್ನ ಹಳೆ ತೀರ್ಪನ್ನ ನವೀಕರಿಸ್ತಾರೆ. ಯಾರು? ಸುಪ್ರೀಂ ಕೋರ್ಟ್ ಅವರು. ಆವಾಗ ಮತ್ತೆ ಒರಿಜಿನಲ್ ಸ್ಥಿತಿ ರಿಸ್ಟೋರ್ ಆಕೈತಿ. ನೆನಪಿನಲ್ಲಿರ್ಲಿ, ಹೇಬಿಯಸ್ ಕಾರ್ಪಸ್ ಅಂತಕ್ಕಂಥ ಪ್ರಸಿದ್ಧ ಕೇಸು ಯಾರಿಗೆ ಸಂಬಂಧಪಡ್ತೈತಿ ಅಂತಂದ್ರೆ ಶಿವಕಾಂತ್ ಶುಕ್ಲಾ ವರ್ಸಸ್ ADM ಜಬಲ್ಪುರ್. ಹೌದಾ, ಇಲ್ಲಿ ಏನ್ ಮಾಡ್ತಾರ ಅಂದ್ರೆ ಜೀವಿಸುವ ಹಕ್ಕು ಪರಿಸ್ಥಿತಿ ಏನು ತುರ್ತು ಪರಿಸ್ಥಿತಿ ಒಳಗೆ ಅದನ್ನ ನಿಷೇಧ ಮಾಡಬಹುದೇನಾ ಅಂತ ಕೇಳ್ತಾರೆ. ಆವಾಗ ನಿಷೇಧ ಮಾಡಬಹುದು ಅಂತೇಳಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬರ್ತೈತಿ. ಅದನ್ನ ಅದೇ ಜಜ್ಮೆಂಟ್ ಅನ್ನ ಮತ್ತೆ ಸರಿಪಡಿಸ್ತಾರೆ. ಯಾವ ಕೇಸ್ನಲ್ಲಿ? KS ಪುಟ್ಟಸ್ವಾಮಿ 2017ರಾಗ. ಹೌದಾ, ಇದಿಷ್ಟು ಇವತ್ತಿನ ಮಾಹಿತಿ ಯಾವುದರ ಬಗ್ಗೆ? ಹೇಬಿಯಸ್ ಕಾರ್ಪಸ್ನ ಬಗ್ಗೆ. ಮುಂದಿನ ವಿಡಿಯೋದಲ್ಲಿ ಮ್ಯಾಂಡಮಸ್ ಬಗ್ಗೆ ಚರ್ಚೆ ಮಾಡೋಣ. ಈ ವಿಡಿಯೋದಲ್ಲಿ ನೀಡಲಾದ ಮಾಹಿತಿ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಶೇರ್ ಮಾಡ್ರಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮತ್ತು ಕಮೆಂಟ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಮ್ಯಾಂಡಮಸ್ ಎಂಬ ರಿಟ್ನ ಬಗ್ಗೆ ಚರ್ಚೆ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.